ಓಂ ಬ್ರಹ್ಮದೇವಾಯ ನಮಃ. ಏಪ್ರಿಲ್ ಬಹುಶಃ ಮೇಷರಾಶಿ ಬಗ್ಗೆ ಸಾಕಷ್ಟು ಮಾತನಾಡೋಕ್ಕೆ ಬಂದಿದ್ದೀನಿ. ಖಂಡಿತಲ್ಲೂ ಕೂಡ ಮೇಷರಾಶಿಯ ಪರಿಹಾರವನ್ನು ಹೇಳ್ತಾ ಹೋಗ್ತೀನಿ. ಮೇಷರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ, ಏಪ್ರಿಲ್ ತಿಂಗಳಲ್ಲಿ ಆಕ್ಸಿಡೆಂಟು, ಅಪಘಾತಗಳು, ಜಗಳಗಳು, ಮನಸ್ತಾಪಗಳೆಲ್ಲ ನಡೀತಾ ಹೋಗುತ್ತೆ. ಯಾಕಂದರೆ ಕುಜ ಮತ್ತು ಶನಿ ವ್ಯಯ ಸ್ಥಾನದಲ್ಲಿ ಸೇರ್ತಾ ಹೋಗ್ತಾರೆ. ಕುಜನು ಕೂಡ ಲಾಭ ಸ್ಥಾನದಲ್ಲಿರ್ತಾನೆ. ಅದೇ ಮಧ್ಯದಲ್ಲಿ ಕೂಡ ಶನಿ ಮತ್ತು ಸೂರ್ಯಗ್ರಹ ಇಬ್ಬರು ಒಟ್ಟಿಗೆ ಇರ್ತಾರೆ. ಅದೇ ಥರ ಬರ್ತಾ ಈ ತಿಂಗಳಲ್ಲಿ ರಾಶಿಗೆ ಸೂರ್ಯ ಮತ್ತು ಬುಧ ಗ್ರಹನೂ ಕೂಡ ನಿಮ್ಮ ರಾಶಿಗೆ ಬರ್ತಾನೆ. ಆದರೆ ಮೇಷರಾಶಿಗೆ 12ನೇ ಮನೆಯಲ್ಲಿ ಇರುವಂಥ ಗ್ರಹಗಳು, ಲಾಭ ಸ್ಥಾನಗಳು ಇದ್ದವೆಲ್ಲವೂ ಕೂಡ ರಾಜಯೋಗ ಬರುತ್ತೆ. ಶುಕ್ರನು ಕೂಡ ನಿಮಗೆ ರಾಶಿಗೆ ಬರ್ತಾನೆ, ರಾಶಿಯಿಂದ ಮತ್ತು ತುಲಾ ರಾಶಿಗೆ ಹೋಗ್ತಾನೆ. ಏಪ್ರಿಲ್ ತಿಂಗಳಲ್ಲಿ ಇಷ್ಟೆಲ್ಲವೂ ಬದಲಾವಣೆ ಆಗುತ್ತೆ. ಏಪ್ರಿಲ್ ಸ್ಟಾರ್ಟಿಂಗಲ್ಲಿ ಶುಕ್ರ ರಾಶಿಲಿರ್ತಾನೆ. ಆದರೆ ಗುರುಗ್ರಹ ಸುಖ ಸ್ಥಾನದಲ್ಲಿ 3ನೇ ಮನೆಯಲ್ಲಿದ್ದಾನೆ. ಅಣ್ಣ ತಮ್ಮನಿಂದ ಒಳ್ಳೆಯದಾಗುತ್ತೆ. ಮೇಷರಾಶಿಯವರಿಗೆ ಈ ವಾರದಲ್ಲಿ ಆಕ್ಸಿಡೆಂಟು, ಜಗಳ, ಮನಸ್ತಾಪಗಳು ಆಗುತ್ತೆ. ಅದನ್ನು ಆಗದಿರೋ ಥರ ನೀವು ನೋಡ್ಕೊಂಡ್ರೆ ನೀವು ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಕೋಪಕ್ಕೆ ಹೊಣೆ ಆಗಬಾರ್ದು. ಮೇಷರಾಶಿಯವರಿಗೆ ಒಂದು ಶುಕ್ರ ಗ್ರಹ ಚೆನ್ನಾಗಿರೋದನ್ನು ನಮ್ಮಲ್ಲಿ ಸಿಗುವಂಥ ಒಂದು ಡೈಮಂಡ್ ಸಂಬಂಧಪಟ್ಟಂಥ ಬ್ಯಾಸ್ಲೆಟು ಮತ್ತು ಶುಕ್ರ ಗ್ರಹದ ಬ್ಯಾಸ್ಲೆಟನ್ನು ಅತಿ ಹೆಚ್ಚು ಯೂಸ್ ಮಾಡಿದ್ರೆ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಅದೇ ರೀತಿಯಲ್ಲಿ ನಿಮಗೆ ಭಾಳ ವಿಶೇಷವಾಗಿ ಇದನ್ನು ಯೂಸ್ ಮಾಡಿದಷ್ಟು ಲಕ್ಕನ್ನು ತಂದುಕೊಡುತ್ತೆ. ನಿಮ್ಮ ಮನೆಯಲ್ಲಿ ಖಂಡಿತಲ್ಲೂ ಕೂಡ ವಾಸ್ತು ಕಿಟ್ಟನ್ನು ನಾವು ಕೊಡೋದನ್ನು ಮೇಷರಾಶಿಯವರು ಯೂಸ್ ಮಾಡಿದ್ರೆ ನಿಮ್ಮ ವಾಸ್ತು ದೋಷಗಳು, ನೆಗೆಟಿವ್ ದೋಷಗಳು ಹೋಗುತ್ತೆ. 100% ನಿಮ್ಮ ಬಾತ್ರೂಮಲ್ಲಿ ನೆಗೆಟಿವ್ ಇದ್ದರೂ ಕೂಡ ಅದಕ್ಕೂ ಸಂಬಂಧಪಟ್ಟಂಥ ಸ್ಟೋನ್ನ, ವಾಸ್ತು ಸ್ಟೋನ್ಗಳು, ವಾಸ್ತು ಕಿಟ್ಟನ್ನು ಮಾಡಿಕೊಡ್ತೀನಿ. ನಿಮ್ಮಲ್ಲಿ ಮೇಷರಾಶಿಯವರು ಇದನ್ನು ಬಳಸ್ಕೊಳ್ಳಿ. ಮರಿದಲೇ ಶುಕ್ರ ಗ್ರಹದ ಮತ್ತು ಡೈಮಂಡ್ ಬ್ಯಾಸ್ಲೆಟ್ಗಳು ಸಂಬಂಧಪಟ್ಟಂಥ ಸ್ಟೋನನ್ನು ನಿಮ್ಮ ಮನೆಯಲ್ಲಿ ಕೈಲಿ ಬ್ಯಾಸ್ಲೆಟ್ ಯೂಸ್ ಮಾಡಿದ್ರೆ ಸಿಕ್ಕಾಪಟ್ಟೆ ಲಕ್ ಬರುತ್ತೆ. ಮೇಷರಾಶಿಯವರಿಗೆ ಜಗಳದ ಕೋಪವನ್ನು ಶುಕ್ರ ಗ್ರಹದುವೆ ಮತ್ತು ಗುರುಗ್ರಹ, ಶುಕ್ರ ಗ್ರಹನೂ ಮತ್ತು ಡೈಮಂಡ್ ಬ್ಯಾಸ್ಲೆಟ್ನ ಅತಿ ಹೆಚ್ಚು ಯೂಸ್ ಮಾಡಿದ್ರೆ ಮೇಷರಾಶಿ ಸಕಲ ಸಂಪತ್ತೇಶ್ವರತೆ. ಮೇಷರಾಶಿಯವರು ಈ ವಾರ ಶಾಂತ ರೂಪದಲ್ಲಿರೋದಕ್ಕೆ ನೀವು ದಕ್ಷಿಣಾಮೂರ್ತಿನ ಆರಾಧನೆ ಮಾಡಬೇಕು. ಅದರಲ್ಲೂ ಕೂಡ ಶಿವನ ಟೆಂಪಲ್ಲಿ ಹಿಂದ್ಗಡೆ ಇರುತ್ತೆ, ನೀವು ಹೋಗಿ ದರ್ಶನ ಮಾಡಿ. ಆದರೆ ಮೇಷರಾಶಿಯವರು ಒಂದು ಸರಿ ಹಾಲಂಗುಡಿ ಗುರು ಟೆಂಪಲ್ಗೆ ಅತಿ ಹೆಚ್ಚು ನೀವು ದರ್ಶನ ಮಾಡೋಷ್ಟು ತುಂಬ ಒಳ್ಳೆಯದಾಗುತ್ತೆ. ಮೇಷರಾಶಿಯವರು ಬ್ಲೂ ಕಲರ್ಸು ಮತ್ತು ಯೆಲ್ಲೋ ಕಲರ್ ಬೆಡ್ಶೀಟ್ಗಳನ್ನ ಯೂಸ್ ಮಾಡಿದಾಗ ಬ್ಲೂ ಮತ್ತು ಯೆಲ್ಲೋ ಕಲರ್ ಬೆಡ್ಶೀಟನ್ನ ಯೂಸ್ ಮಾಡಿ. ಯಾವುದೇ ಡೇಟಲ್ಲಿ ಹುಟ್ಟಿರಲಿ, ನಿಮ್ಮ ಡೇಟಿಗೂ ಅದಕ್ಕೂ ಸಂಬಂಧ ಬರಲ್ಲ. ನೈಟ್ ಮಲಗಬೇಕಾದ್ರೆ ಈ ಕಾಸ್ಟ್ಯೂಮ್ನ ಯೂಸ್ ಮಾಡಿದಾಗ ನಿಮಗೆ ಗುರು ಮತ್ತು ಶುಕ್ರ ಗ್ರಹದ ವೈಬ್ರೇಷನ್ ಬರುತ್ತೆ. ಮತ್ತು ಎಲ್ಲರ ಆನೆಗೆ ನಮಸ್ಕಾರವನ್ನು ಮಾಡಿ, ಆನೆಗೆ ತುಂಬ ಲಕ್ಕನ್ನು ಕೊಡುತ್ತೆ. ಮತ್ತು ಭಾಳ ವಿಶೇಷವಾಗಿ ಮೇಷರಾಶಿಯವರಿಗೆ ತುಂಬ ಮಕ್ಕಳಿಗೆ ಒಳ್ಳೆಯದಾಗಬೇಕು. ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಬೇಕಂದ್ರೆ ನಾಯಿಗೆ ಹೊಡಿದಲೆ ಬೈದಲೆ ನಾಯಿಗೆ ಅನ್ನ ಹಾಕಿ, ಖಂಡಿತಲ್ಲೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಮೇಷರಾಶಿಯವರಿಗೆ ರಾಹು ಗ್ರಹ ತುಂಬ ಚೆನ್ನಾಗಿದೆ. ನಾಗರಕಲ್ಲು, ಅಣ್ಣಮ್ಮ ಟೆಂಪಲ್ಲು, ಗಂಗಮ್ಮನ ಟೆಂಪಲ್ಲು ಮತ್ತು ಈ ಥರ ಹೆಣ್ಣು ದೇವ್ರನ್ನ ಆರಾಧಿಸೋದು, ಗ್ರಾಮ ದೇವ್ರನ್ನ ಆರಾಧಿಸಿದಾಗ ಖಂಡಿತಲ್ಲೂ ಕೂಡ ನಿಮ್ಮ ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ ಕೊಡ್ತಾ ಹೋಗುತ್ತೆ. ಮತ್ತು ಯಾವುದಾದ್ರು ಪುಡಿ ಹೂವಲ್ಲಿ ದೇವ್ರಿಗೆ ಅರ್ಚನೆ ಮಾಡೋದು, ಯಾವುದಾದ್ರು ಪುಡಿ ಹಾರ ಕಟ್ಟಿ ಮೇಷರಾಶಿಯವ್ರು ಪೂಜೆ ಮಾಡೋ ಬದಲು ಪುಡಿ ಹೂವನ್ನ ಫೋಟೋಗೆ, ಅರ್ಚನೆಗೆ, ನಾಗರಕಲ್ಲಿಗೆ, ದೇವಸ್ಥಾನಕ್ಕೆ ಪುಡಿ ಹೂವನ್ನ ತಂದು ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ಮೇಷರಾಶಿಯವರು ಯಾವಾಗಲೂ ಕೂಡ ನೈಟು ಮಲಗಬೇಕಾದ್ರೆ ಕಾಲು ಮತ್ತು ಹಲ್ಲನ್ನು ಉಜ್ಜಿ ಮಲಗಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಏನೇ ದೋಷ ಇದ್ದರೂ ಕೂಡ ನಾಲ್ಗೆ, ಹಲ್ಲು, ಕಾಲನ್ನ ಮೂರನ್ನು ತೊಳೆದು ಮಲ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮಲಗೋಕ್ಕಿಂತ ಮುಂಚೆ ಓಂ ಸುಬ್ರಹ್ಮಣ್ಯಾಯ ನಮಃ, ಓಂ ಸುಬ್ರಹ್ಮಣ್ಯಾಯ ನಮಃ, ಓಂ ಸುಬ್ರಹ್ಮಣ್ಯಾಯ ನಮಃ ಅಂತ ಒಂದು 15 ಟೈಮ್ ಇಲ್ಲ 100 ಟೈಮ್ ನಿಮ್ಗೆ ಶಕ್ತಿ ಇದ್ದರೆ 10 ಟೈಮ್, 5ರಿಂದ ನೀವು 500 ಸರಿ ಕೂಡ ಹೇಳ್ಕೊಳ್ಳಿ. ಓಂ ಸುಬ್ರಹ್ಮಣ್ಯಾಯ ನಮಃ, ಓಂ ಸುಬ್ರಹ್ಮಣ್ಯಾಯ ನಮಃ, ಓಂ ಸುಬ್ರಹ್ಮಣ್ಯಾಯ ನಮಃ ಅಂತ ನೈಟ್ ಹೇಳ್ಬೇಕಾದ್ರೆ ಸ್ಲೀಪಿಂಗ್ ಹೇಳಿ ಮಲಗಿ. ಖಂಡಿತ ಅಲ್ಲಿ ಕೂಡ ಬೆಳಕರವರೆಗೂ ನೀವು ಅದನ್ನು ಪ್ರೇಯರ್ ಮಾಡ್ತಾ ಇರ್ತೀರ. ಅದು ದೇವರು ಭಗವಂತ ನಿಮಗೆ ಆಶೀರ್ವಾದ ಮಾಡ್ತಾನೆ. ಖಂಡಿತಲ್ಲೂ ಕೂಡ ದೇವ್ರನ್ನ ಹೆಚ್ಚಿಕಾಗಿದ್ದೇ ಬೇಡಬೇಕನ್ನಲ್ಲ, ನಿದ್ದೆ ಮಾಡ್ಕೊಂಡು ಕೂಡ ಭಗವಂತನ ಪ್ರಾರ್ಥನೆ ಮಾಡೋದು. ನಾವೆಲ್ಲ ಅದೇ ಥರ ನಾನು ಮಾಡೋದು. ನನ್ನ ಫಾಲೋವರ್ಸ್ ಎಲ್ಲ ಸುಬ್ರಹ್ಮಣ್ಯನ ಅತಿ ಹೆಚ್ಚು ಆರಾಧನೆ ಮಾಡಿದಷ್ಟು ಮೇಷರಾಶಿಯವರು ತುಂಬ ಲಕ್ಕನ್ನು ಕೊಡುತ್ತೆ. ಮಂಗಳವಾರ ಸಹ ಕೋಳಿ ತಿನ್ನಬೇಡಿ, ಖಂಡಿತ ಕೂಡ ಮಂಗಳವಾರ ಸಹ ಕೋಳಿ ತಿನ್ನಬೇಡಿ. ಮೇಷರಾಶಿಯವರು ಅದೇ ಥರ ಮೃಗಶಿರ, ಚಿತ್ತ, ಧನಿಷ್ಠ ನಕ್ಷತ್ರದ ದಿವಸ ನೀವು ಕುರಿನ ಕೋಳಿನ ತಿನ್ನಬೇಡಿ, ಖಂಡಿತ ಕೂಡ. ನೋಡಿ ಹೇಳ್ತೀನಿ, ಮೃಗಶಿರ, ಚಿತ್ತ, ಧನಿಷ್ಠ ನಕ್ಷತ್ರದಲ್ಲಿ ಕುರಿನ ಕೋಳಿನ ತಿನ್ನಬೇಡಿ 100%. ಮಂಗಳವಾರ ಕೋಳಿ ತಿನ್ನಬೇಡಿ, ಮಂಗಳವಾರ ಮಟನ್ ತಿನ್ನಬೇಡಿ. ಖಂಡಿತಲ್ಲೂ ಕೂಡ ಮೇಷರಾಶಿಯವರು ಮಂಗಳವಾರ ಒಂದು ದಿವಸ ಮಟನ್ ತಿನ್ನಬೇಡಿ, ತುಂಬ ಒಳ್ಳೆಯದಾಗುತ್ತೆ. ಮೇಷರಾಶಿಯವರು ಬೂದುಗುಂಬಳಕಾಯಿ ಹಲ್ವವನ್ನು ಎಷ್ಟು ಮಾಡಿ ದಾನ ಮಾಡ್ತಿರೋ ಅದರಿಂದ ನಿಮ್ಗೆ ಆರೋಗ್ಯ, ಅದೃಷ್ಟ, ಪೂರ್ಯ ಪುಣ್ಯ ಸ್ಥಾನಗಳು ತುಂಬ ರಾಜಯೋಗನ ಕೊಡುತ್ತೆ. ಬೂದುಗುಂಬಳಕಾಯಿ ಹಲ್ವವನ್ನು ಮಾಡಿ ಯಾವ್ದಾದ್ರು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲಲ್ಲಿ ನೈವೇದ್ಯ ಮಾಡಿ ಅದನ್ನು ಬಂದು ಭಕ್ತರಿಗೆ ಒಂದೊಂದು ಸ್ಪೂನ್ ಕೊಡ್ತಾ ಬರ್ರಿ. ವಿತ್ತಿನ ಮಂಗಳವಾರ, ಪ್ರತಿ ಮಂಗಳವಾರ ಇದನ್ನು ಮಾಡ್ತಾ ಬರ್ರಿ. 3 ತಿಂಗಳು ಇಲ್ಲ 3 ವಾರದಲ್ಲಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಮೇಷರಾಶಿಗೆ ಈ ಬೂದುಗುಂಬಳಕಾಯಿ ಹಲ್ವಗಳು ತುಂಬ ಪಳನಿ ಪಂಚಾಮೃತ ಎಷ್ಟು ಫೇಮಸ್ಸು. ಬೂದುಗುಂಬಳಕಾಯಿ ಹಲ್ವವನ್ನು ಮಾಡಿಕೊಟ್ರೆ ನಿಮ್ಮ ಸಕಲ ಸಂಪತ್ತು, ಐಶ್ವರ್ಯ, ಆರೋಗ್ಯ ಎಲ್ಲ ತಾಂಡವಾಡ್ತಾರೆ. ನೀವು ನೆನೆಸ್ಕೆಯಿಂದೆಲ್ಲ ನಡೀತಿದ್ದೆ. ಮೇಷರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಮೇಷರಾಶಿಯವರು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ನ ಪ್ರತಿ ಮಂಗಳವಾರ ಬಿಡಬೇಡಿ. ನಾನು ಹೇಳಿದಂಥ ಸ್ಟೋನನ್ನು ಯೂಸ್ ಮಾಡಿ, ನಿಮ್ಗೆ ಅಷ್ಟ ಐಶ್ವರ್ಯ ಕೂಡ ತಾಂಡವಾಡತೈತೆ. ಯಾಕಂದರೆ ಮೇಷರಾಶಿಯವರಿಗೆ ತುಂಬ ಟೈಮ್ ಕೆಟ್ಟಿತ್ತೆ. ಆ ತುಂಬ ಪಾಸಿಟಿವ್ನ ಮಾಡ್ಬೇಕಾದ್ರೆ ನಾನು ಇಷ್ಟು ಪರಿಹಾರ ಮಾಡ್ಕೊಳ್ಳಿ. ಯಾವಾಗಲಾರು ಒಂದು ಸರಿಗೆ ನಿಮ್ಗೆ ಇಷ್ಟ ಇದ್ದರೆ ಖಂಡಿತ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಮುಂದ್ಗಡೆ ಇರೋರಿಗೆ ಯಾರಿಗಾರು ಆ ಒಂದು ಬೆಡ್ಶೀಟು ಇಲ್ಲ ಒಂದು ಬಟ್ಟೆನೋ ಕೊಟ್ಟು ನೋಡಿ,
ಹಳೆ ಬಟ್ಟೆ ಯಾರಿಗೂ ದಾನ ಮಾಡಬೇಡಿ, ಹೊಸ ಬಟ್ಟೆನ ಕೊಡಿ. ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ ಆಗುತ್ತೆ. ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲಲ್ಲಿ ನಮಸ್ಕಾರವನ್ನು ಮಾಡೋದು, ಉಳ್ಸೇವೆ ಮಾಡೋದು ತುಂಬ ಒಳ್ಳೆಯದು. ಕೈಲಾಗೋರು ಉಳ್ಸೇವೆ ಮಾಡಿ. ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲಲ್ಲಿ ಉಪ್ಪು ಮತ್ತು ಎಳ್ಳು ಎರಡನ್ನೂ ಕೂಡ ಆ ಧ್ವಜದ ಕಂಬದಲ್ಲಿ ಹಾಕಿದಾಗ ಉಪ್ಪು ಮತ್ತು ಎಳ್ಳು ಎರಡು ಒಂದು ಕವರಲ್ಲಿ ತಗೊಂಡೋಗಿ ಉಪ್ಪು ಎಳ್ಳು ಒಂದು 50 ಗ್ರಾಮಷ್ಟು 100 ಗ್ರಾಮಷ್ಟು ಹಾಕಿ ನಿಮಗೆ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಭಾಳ ವಿಶೇಷ. ಮತ್ತು ನೀರಲ್ಲಿ ಉಪ್ಪು ಮತ್ತು ಮೆಣಸನ್ನ ಹಾಕಿ ಸ್ನಾನ ಮಾಡಿ, ನಿಮಗೆಲ್ಲ ನೆಗೆಟಿವ್ ದೋಷ ಹೋಗುತ್ತೆ. ಮೇಷರಾಶಿ ಉಪ್ಪು ಮೆಣಸನ್ನ ನೀರಿಗೆ ಹಾಕಿ ಸ್ನಾನ ಮಾಡಿ, ನೆಗೆಟಿವ್ ದೋಷ ಹೋಗುತ್ತೆ. ಈ ಪ್ರೋಗ್ರಾಮ್ ನೋಡೋರಿಗೆಲ್ಲ ದೇವರು ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರನ್ನ ಉದ್ಧಾರ ಮಾಡಲಿ ಅಂತ ಹೇಳ್ತಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆಶೀರ್ವಾದ ಮಾಡಿ. ನಾನು ನಿಮ್ಗೆ ಆಶೀರ್ವಾದ ಮಾಡ್ತೀನಿ, ನೀವು ನನಗೆ ಆಶೀರ್ವಾದ ಮಾಡಿ. ಒಳ್ಳೆಯದಾಗಲಿ ನಿಮಗೆ.